Welcome back to my YouTube channel. ನೀವು ತಮ್ಮೇನಲ್ಲಿ ನೋಡಿರೋ ಹಾಗೆ ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ನಾನು ಮೀಶೋನಲ್ಲಿ ಏನೇನು ಬುಕ್ ಮಾಡಿದ್ದೀನಿ, ಅದು ಹೇಗೆ ಬಂದಿದೆ, ನಾನು ಇನ್ನೂ ಅನ್ಬಾಕ್ಸ್ ಕೂಡ ಮಾಡಿಲ್ಲ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಈ ಪ್ರಾಡಕ್ಟ್ನ ರಿವ್ಯೂ ಕೂಡ ನಾನು ಇದೇ ವಿಡಿಯೋದಲ್ಲಿ ಕೊಡ್ತೀನಿ. ಹೇಗಿದೆ, ನೀವು ಕೂಡ ಬೈ ಮಾಡ್ಬೋದಾ ಇಲ್ವಾ ಅಂತ. ಒಂದು ವೇಳೆ ಇದು ಬೈ ಮಾಡೋ ಹಾಗಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಬೈ ಮಾಡ್ಬೋದು. ಓಕೆನಾ? ಅಕಸ್ಮಾತ್ ಯಾರಿಗಾದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗದೆ ಹೋದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಒಂದಷ್ಟು ಆರ್ಡ್ರ್ ಮಾಡಿದ್ದೀನಿ, ಒಂದಷ್ಟು ಆರ್ಡ್ರ್ಗಳನ್ನ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ನನಗೆ ಡೈರೆಕ್ಟಾಗಿ ಕಾಣಿಸ್ತಾ ಇರೋದನ್ನೇ ತೊಗೊಳ್ತೀನಿ. ಫಸ್ಟ್ ಬೆಡ್ಶೀಟ್ ಕವರ್ ಆ್ಯಂಡ್ ಪಿಲ್ಲೋ ಕವರ್. ಓಕೆ, ಇದನ್ನು ಅನ್ಬಾಕ್ಸ್ ಮಾಡೋಣ. ನಿಮ್ಮ ಮುಂದೆನೇ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ ನೋಡಿ. ಕ್ಲಾತ್ ತುಂಬ ಚೆನ್ನಾಗಿದೆ. ಹಾಗೆ ಈ ಕಲರ್ನ ನಮ್ಮ ಮದರ್ ಇಂಡಿಯಾ ಸೆಲೆಕ್ಟ್ ಮಾಡಿರೋದು. ಅವ್ರಿಗೆ ಮೆರೂನ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಈ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲ, ಚೆನ್ನಾಗಿದೆ. ಓಕೆ, ಇದ್ರದ್ದು ಪಿಕ್ಚರ್ ಬಂದ್ಬಿಟ್ಟು ನಾನಿಲ್ಲಿ ಹಾಕ್ತೀನಿ ನೋಡಿ, ಹೇಗೆ ಕಾಣಿಸುತ್ತೆ ಹಾಕಿದ್ಮೇಲೆ ಅಂದ್ಬಿಟ್ಟು ಅಂತ. ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. ಇದು ನೀರಿಗೆ ಹಾಕಿದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಚೆನ್ನಾಗಿದೆ. ಓಕೆ, ಬೆಡ್ಶೀಟ್ ಆ್ಯಂಡ್ ಪಿಲ್ಲೋ ಕವರ್ ಕೊಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ರೈಸ್ಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಅಂದರೆ ಸಿಗುತ್ತೆ, ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ನೋಡಿ ಬೈ ಮಾಡಿ. ಒಂದು ವೇಳೆ ನಿಮ್ಗೇನಾದರೂ ಬೈ ಮಾಡಿದ್ಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಮಗೆ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ, ರಿಟರ್ನ್ ಮಾಡ್ಕೊಳ್ಳಿ. ನನಗೆ ಇದು ಇಷ್ಟ ಆಯಿತು. ನೆಕ್ಸ್ಟ್ ಬಾಕ್ಸ್ ಬಂದುಬಿಟ್ಟು ಇದಿದೆ, ಬಟ್ ಏನು ಬುಕ್ ಮಾಡಿದ್ದೀನಿ, ಏನು ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಸೀಸರ್ ಇಟ್ಟಿದೆ ಇಲ್ಲ, ಓಪನ್ ಮಾಡೋಣ. ನಾನು ಇದನ್ನು ಬಂದ್ಬಿಟ್ಟು ನಮ್ಮ ಕಿಚನಲ್ಲಿ ಸ್ಟಿಕ್ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೆ, ಬಂದಿದೆ. ಓಪನ್ ಮಾಡ್ತೀನಿ ನಮ್ಮ ಮುಂದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 124 ಸಮಥಿಂಗ್ ಏನೋ ಇತ್ತು, ಮರ್ತೋಗಿದ್ದೀನಿ. ನಾನು ಇಲ್ಲಿ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ ಹೇಗಿದೆ, ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಓಕೆ, ಗುಡ್. ಆ್ಯಂಡ್ ಬಟರ್ಫ್ಲೈ ನಂಗೆ ತುಂಬ ಇಷ್ಟ. ಯಾಕಂದರೆ ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಟೀ ಶರ್ಟ್ ಮೇಲೆ ಬಟರ್ಫ್ಲೈ ಇತ್ತು, ಹಾಗೆ ಇದರಲ್ಲೂ ಕೂಡ ಬಟರ್ಫ್ಲೈ ಇದೆ. ಇದು ನಮ್ಮ ಕಿಚನಲ್ಲಿ ಒಂದು ವಾಲು ತುಂಬ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು, ಅದಕ್ಕೆ ಬುಕ್ ಮಾಡೋಣ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದೆ. ಗುಡ್ ವೈಬ್ಸ್. ಹಾಗೆ ಇಲ್ಲಿ ಫ್ಲವರ್ ಕೂಡ ಇದೆ, ಚೆನ್ನಾಗಿ ಕಾಣಿಸುತ್ತೆ ಕಿಚನಲ್ಲಿ. ಅಲ್ಲಿ ಏನು ಜಾತ್ರೆ ಥರ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ, ಸಿಂಪಲಾಗಿ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಬುಕ್ ಮಾಡಿದೆ. ನೈಸ್, ಚೆನ್ನಾಗಿದೆ. ಲೈಟ್ ವೆಯ್ಟ್ ಕೂಡ, ಬಿದ್ದೋಗುತ್ತೆ, ಸಡನ್ನಾಗಿ ಒಡೆದೋಗುತ್ತೆ ಅನ್ನೋ ಭಯ ಇಲ್ಲ, ಆರಾಮಾಗಿ ಬುಕ್ ಮಾಡ್ಕೋಬೋದು. ಓಕೆ, ಇಷ್ಟಿದೆ. ಇದಕ್ಕೆ ಸ್ಟಿಕ್ ಮಾಡೋಕ್ಕೆ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ, ಆರಾಮಾಗಿ ಸ್ಟಿಕ್ಕರ್ ಮಾಡ್ಕೋಬೋದು ನೀವು. ಈ ಸ್ಟಿಕ್ಕರ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ನೀವು ಸ್ಮಾಲ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಹೆಂಗೆ ಬೇಕೋ ಹಂಗೆ ನೀವು ಸ್ಟಿಕ್ ಮಾಡ್ಕೋಬೋದು. ಇದು ವರ್ತ್ ಇದೆ ಆ್ಯಂಡ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ
ಸ್ವಲ್ಪ ಲೈಟ್ ವೆಯ್ಟ್ ಇದೆ, ನೋಡಿಕೊಂಡು ಬೈ ಮಾಡಿ. ನನಗೆ ಇಷ್ಟ ಆಯಿತು, ಯಾಕಂದರೆ 124ಗೆ ವರ್ತ್ ಅಂತ ಅನ್ನಿಸ್ತಿದೆ. ಯಾಕಂದರೆ ಕಮ್ಮಿ ಪ್ರೈಸ್ ಅಲ್ವಾ. ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ, ಬಟ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ಇದೊಂದು ಬುಕ್ ಮಾಡಿದ್ದೆ, ಇಲ್ಲೇ ಅನ್ಬಾಕ್ಸ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಸೀಸರಲ್ಲಿ ಕಟ್ ಮಾಡೋವಾಗ ಹುಷಾರು, ಒಂದೊಂದ್ಸತಿ ಕೈ ರಪ್ ಅಂತ ಇದಾಗುತ್ತೆ. ಹುಷಾರಾಗಿ ಮಾಡಿ, ವಿಡಿಯೋ ಮಾಡೋವಾಗಲಾದರೂ ಸರಿ, ಹಾಗೆ ಓಪನ್ ಮಾಡೋವಾಗಾದರೂ ಸರಿ, ಹುಷಾರಾಗಿ ಮಾಡಿ. ಬರ್ತಾಯಿಲ್ಲ, ಎರಡೂ ಕಡೆ ಮಾಡಬೇಕು. ಓಕೆ, ಓಪನ್ ಆಯಿತು. ಓಕೆ, ಇದು ಬಂದುಬಿಟ್ಟು ನಾನು ಕಿಚನ್ಗೋಸ್ಕರ ಆರ್ಡ್ರ್ ಮಾಡಿದ್ದು. ಇದು ಏನಂದರೆ ನಮ್ಮ ಮನೆಯಲ್ಲಿ ವಾಶ್ ಬೇಷನ್ ಅಂತಲೇ ಹೇಳೋದು. ಇವಾಗ ಪಾತ್ರೆ ವಾಶ್ ಮಾಡೋದಿದು. ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ವಿಮ್ ಬರುತ್ತಲ್ಲ ಬಾಕ್ಸು, ಅದರೊಳಗಡೆ ನಮ್ಮ ಮದರ್ ಇಂಡಿಯಾ ಲಿಕ್ವಿಡ್ ಹಾಕಿ ವಾಟ್ರ್ ಮಿಕ್ಸ್ ಮಾಡಿ ಅದರಲ್ಲಿಂದ ಪಾತ್ರೆ ತೊಳಿತಾರೆ. ಅದು ಸ್ವಲ್ಪ ಮೆಸಿ ಮತ್ತು ಅದರೊಳಗಡೆ ಸೋಪ್ ಕೂಡ ಇರುತ್ತಲ್ವ, ಅದು ಸ್ವಲ್ಪ ಬೂದಿ ಬೂದಿ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಇದನ್ನು ಬುಕ್ ಮಾಡಿದೆ. ಇದರಲ್ಲಿ ಒಳಗಡೆ ಲಿಕ್ವಿಡ್ ಹಾಕಿ ವಾಟ್ರ್ ಹಾಕಿ ಇದು ಕ್ಲೋಸ್ ಮಾಡಿದ್ರೆ, ನೀವು ಈ ಥರ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಇದ್ರೊಳಗಡೆ ಬರುತ್ತೆ, ಲಿಕ್ವಿಡ್ ಬರುತ್ತೆ. ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು. ಈ ಕಡೆ ಈ ಥರ ಇದೆ, ಈ ಕಡೆ ಈ ಥರ. ನಾರ್ಮಲ್ ಗ್ಲಾಸ್ ಐಟಮ್ಸ್ನ ಇದರಲ್ಲಿ ತೊಳಿಬೇಕು, ಮಿಕ್ಕಿದೆಲ್ಲ ಸ್ಟೀಲ್ ಪ್ಲೇಟ್ಸ್ನ ಇದರಲ್ಲಿ ತೊಳಿಬೇಕು. ಈ ಥರ ಇದೆ. ನಾನು ಚಿಕ್ಕದಿರುತ್ತೆ ಅಂದ್ಕೊಂಡೆ, ಬಟ್ ನಿಜ ದೊಡ್ಡದಾಗಿದೆ. ಆರಾಮಾಗಿ ಕೊಡ್ಬೋದು ಅಮೌಂಟ್ನ. ನಾನು ಇದ್ರ ಪಿಕ್ಚರ್ನ ಬಂದ್ಬಿಟ್ಟು ಇಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಹಿಂಗೆ ಇಟ್ಟಿರ್ತೀವಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಮುಗೀತು, ಇಲ್ಲಿ ಬಂದಿರುತ್ತೆ ಅಷ್ಟೇ. ಮತ್ತು ವಾಟರ್ ಕೂಡ ಅಬ್ಸರ್ವ್ ಆಗುತ್ತೆ ಇದರಲ್ಲಿ. ನೋಡಿ, ಇದರಲ್ಲಿ ವಾಟರ್ ಕೂಡ ಅಬ್ಸರ್ವ್ ಆಗಿ ಇಲ್ಲಿ ವಾಟರ್ ನಿಂತ್ಕೊಳ್ಳುತ್ತೆ. ನೀವು ಆರಾಮಾಗಿ ಹಿಂಗೆ ಚೆಲ್ಬೋದು, ನೀಟಾಗಿರುತ್ತೆ ಕಿಚನ್. ಓಕೆ, ಚೆನ್ನಾಗಿದೆ, ತೊಗೊಬೋದು, ನೀವು ಆರಾಮಾಗಿ ತೊಗೊಬೋದು ಇದನ್ನು. ನೆಕ್ಸ್ಟ್ ಒನ್ ಓಪನ್ ಮಾಡಿಬಿಡೋಣ. ರಿಂಗ್ ಲೈಟ್ ಹಾಕೋದು ಮರ್ತೋದೆ, ಫೋನ್ ಸ್ವಿಚ್ ಆಫ್ ಆಯಿತು, ಅದಕ್ಕೆ ಹಾಗೆ ಸಡನ್ನಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ಫೇಸಲ್ಲಿ ಡಿಫ್ರೆನ್ಸ್ ಅನಿಸಿದ್ರೆ ಸಾರಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನು ಸೋಪ್ ಅಥವಾ ಶಾಂಪೂ ಅಂತ ಹೇಳ್ಬೋದು, ಬುಕ್ ಮಾಡಿದ್ದೀನಿ. ಇದನ್ನು ನಮ್ಮ ವಾಶ್ರೂಮ್ಗೋಸ್ಕರ ನಾನು ಬುಕ್ ಮಾಡಿದ್ದು. ನಮ್ಮ ಮನೆಯಲ್ಲಿ ಬಾಟಲ್ಸ್ ಯೂಸ್ ಮಾಡೋದು ಕಮ್ಮಿ, ಶಾಂಪೂ ಬಾಟಲ್ಸು ಜಾಸ್ತಿ ಯೂಸ್ ಮಾಡೋದು ಬಂದುಬಿಟ್ಟು ಶಾಂಪೂ ಕವರ್ ಇದು ಪ್ಯಾಕೆಟ್ ಬರುತ್ತಲ್ಲ ₹1, ಅದನ್ನು ಯೂಸ್ ಮಾಡ್ತೀವಿ ಜಾಸ್ತಿ. ಅದಕ್ಕೇ ಅದು ತುಂಬ ವಾಶ್ರೂಮ್ ಎಲ್ಲ ತುಂಬ ಒಂಥರ ಗಲೀಜು ಥರ ಆಗಿಬಿಟ್ಟಿತ್ತು. ಅದಕ್ಕೆ ಇದನ್ನು ಬುಕ್ ಮಾಡಿ ತರಿಸ್ದೆ. ಇದರಲ್ಲಿ ಸ್ಟೋರ್ ಮಾಡಿರ್ಬೋದು ಅಂತ. ಇದರಲ್ಲಿ ಓಪನ್ ಮಾಡೋಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ಇದರೊಳಗಡೆ ಶಾಂಪೂನ ಫುಲ್ಲು ಫಿಲ್ ಮಾಡಿ ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿ ಕೆಳಗಡೆಯಿಂದ ಬರುತ್ತೆ. ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಹಿಂದೆಗಡೆಯಿಂದ ಈ ಥರ 2 ಸ್ಕ್ರೂ ಹಾಕೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಇದನ್ನು ಸ್ಕ್ರೂ ಕೊಟ್ಟಿದ್ದಾರೆ. ಎಂದು ನಾನು ವೈಟ್ ಒನ್ ಬುಕ್ ಮಾಡಿದ್ದೀನಿ. ಇದ್ರದ್ದು ಪಿಕ್ಚರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ₹161. ಇದು ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಇದು ಶಾಂಪು ಕೂಡ ಖಾಲಿ ಆಗೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾಗಲ್ಲ ಅನ್ನೋದಕ್ಕೇನಿಲ್ಲ, ಇಲ್ಲಿಗೆ ಬಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಖಾಲಿ ಆಗ್ತಿದೆ ಅಂತ ಶಾಂಪು. ಮತ್ತೆ ಫಿಲ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಹಾಕಿ ತೆಗ್ದು ಕೂಡ ಮಾಡ್ಕೋಬೋದು. ಚೆನ್ನಾಗಿದೆ ಇದು. ಇದನ್ನು ಬೈ ಮಾಡಬೇಕಂದ್ರೆ ಮಾಡಿ.
ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಕಸ್ಮಾತ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದರೆ ನೀವು ನಿಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದನ್ನು ನಮ್ಮ ಸಿಸ್ಟರ್ ಬಂದುಬಿಟ್ಟು ಓಪನ್ ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ತುಂಬ ಆತುರ ಅಂತಲೇ ಹೇಳ್ಬೋದು. ಏನು ಬಂದಿದೆ ನೋಡೋಣ ಅಂದ್ಬಿಟ್ಟು. ಇದು ಬಂದುಬಿಟ್ಟು ನನಗೆ ಕೀ ಹಾಕೋದಕ್ಕೆ ಒಂದು ಬೇಕಿತ್ತು ಮನೇಲಿ. ಡೋಂಟ್ ಗಿವ್ ಅಪ್ ಅನ್ನೋ ಒಂದು ಮೆಸೇಜ್ ಜೊತೆ ಇದೆ ಇದು. ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಫೋನ್ ಹಾಕೊಳ್ಳೋದಕ್ಕೆ. ಇಲ್ಲಿ ನೀವು ಏನು ಬೇಕಾದ್ರೂ ಇಟ್ಕೋಬೋದು, ವಿಕ್ಸ್ ಅಥವಾ ಏನಾದರೂ ಸ್ಮಾಲ್ ಐಟಮ್ಸ್ನ ಇಲ್ಲಿ ಇಟ್ಕೋಬೋದು. ಇಲ್ಲಿ ಕೀ ಹಾಕೋಕ್ಕೆ ಕಂಪಾರ್ಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಒಂದು 7 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಕೀನ ಎಲ್ಲಂದ್ರಲ್ಲಿ ಹಾಕಿ ಹೋಗೋದು ಜಾಸ್ತಿ. ಆಮೇಲೆ ಹುಡುಕ್ತಾ ಇರ್ತಾರೆ ಕೀ ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ತಾರೆ. ಆ ಡಿಸ್ಟರ್ಬೆನ್ಸ್ ಬೇಡ, ತಲೆನೋವು ಬೇಡ ಅಂದ್ಬಿಟ್ಟು ನಾನು ಇದನ್ನು ಬುಕ್ ಮಾಡ್ತಾ ಇರಿಸ್ದೆ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹ್ಯಾಂಗ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಹಿಂದೆಗಡೆ 2 ಕೊಟ್ಟಿರ್ತಾರೆ. ಇದು ಒಂದು ರೇಟ್ ಬಂದುಬಿಟ್ಟು ಸಮಥಿಂಗ್ ಎಷ್ಟು ಇರ್ಬೋದು. ಇದ್ರದ್ದು ರೇಟು ಮರ್ತೋಗಿದ್ದೀನಿ ನಾನು. ಇದ್ರದ್ದು ಪಿಕ್ಚರ್ ಬೇಕಾದರೆ ನಾನು ನಿಮಗೆ ಹ್ಯಾಡ್ ಮಾಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್ ಒನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನಂಗೆ ಇದು ಬಂದುಬಿಟ್ಟು ವಾಲ್ಪೇಪರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ನಮ್ಮ ಕಿಚನ್ಗೋಸ್ಕರ ತರಿಸ್ದೆ. ನಮ್ಮ ಕಿಚನ್ನಲ್ಲಿ ವಾಲ್ಡ್ರಬ್ ಇಲ್ಲ. ಪಾತ್ರೆ ಎಲ್ಲ ಇಡೋದಕ್ಕೆ ಅಲ್ಲಿ ಸಜ್ಜ ಕೊಟ್ಟಿದ್ದಾರೆ. ಅದೆಲ್ಲ ಫುಲ್ಲು ಒಂಥರ ಬ್ಲ್ಯಾಕ್ ಗೀರ್ ಥರ ಆಗಿಬಿಟ್ಟಿದೆ. ಅದು ನೋಡೋದಕ್ಕೂ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಿಚನು. ಎಲ್ಲ ಕಿಚನೆಲ್ಲ ಮೇಲೆಲ್ಲ ಒಂಥರ ಚೆನ್ನಾಗಿದ್ರೆ ಕೆಳಗಡೆ ಒಂಥರ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇದನ್ನು ಬುಕ್ ಮಾಡಿದೆ. ಇದು 2 ಒಂದರಲ್ಲಿ 2 ಬಂದಿದೆ. ಇದು ಪ್ಯಾಕ್ ಆಫ್ 2. ಇದು ಬಂದುಬಿಟ್ಟು 170 ಸಮಥಿಂಗ್ ಅಂತ ಅನಿಸುತ್ತೆ. ಇದ್ರದ್ದು ಪಿಕ್ಚರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಚೆನ್ನಾಗಿದೆ ಇದು. ಆದರೆ ಇದೆಲ್ಲ ನಾನು ಫಿಟ್ ಮಾಡಿ ಹಾಗೆ ಇದೆಲ್ಲ ಅಣಿಸಿ ನಮ್ಮ ಕಿಚನ್ ಮೇಕೋವರ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ತುಂಬ ಬೇಗ ಎಲ್ಲ ತಂದಿದ್ದು ಹಂಗಂಗೆ ಫಿಟ್ ಮಾಡಿಬಿಟ್ಟಿದ್ದೆ. ಕಿಚನ್ ಮೇಕೋವರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಕಿಚನ್ ಟೂರ್ನಂತೂ ನಾನು 100% ಮಾಡ್ತೀನಿ. ಕಿಚನ್ ಟೂರ್ನಲ್ಲಿ ನಾನು ಏನೇನು ಬುಕ್ ಮಾಡಿದ್ದೀನಿ, ಯಾವ ಥರ ಎಲ್ಲೆಲ್ಲಿ ಸ್ಟಿಕ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಕೂಡ ನಾನು ಅಂಟಿಸ್ಬಿಟ್ಟು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಕಿಚನ್ ಟೂರ್ನಲ್ಲಿ ತೋರಿಸ್ತೀನಿ. ಕಿಚನ್ ಟೂರ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಕಿಚನ್ ಟೂರ್ ಬಂದಮೇಲೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದ್ರದ್ದು ಲಿಂಕ್ ಬೇಕಾದರೆ ನನ್ನ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ಮೀಶೋ ಆಲ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಅಂಜಲಿ ಗೌಡ ಯೂಟ್ಯೂಬ್ ಚಾನಲ್. ಇದು ನನ್ನ ಒಂದು ಹೊಸ ಹೆಜ್ಜೆ ಅಂತಲೇ ಹೇಳ್ಬೋದು. ಪ್ಲೀಸ್ ಇದಕ್ಕೆ ನನಗೆ ಬೆಂಬಲ ನೀಡಿ, ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ರಿಗೂ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಗಳು ನಿಮಗೋಸ್ಕರ ನಾನು ಮಾಡ್ತಾಯಿರ್ತೀನಿ. ಕುಕ್ಕಿಂಗ್ ವೀಡಿಯೋಗಳು ಕೂಡ ಬರುತ್ತೆ ನೆಕ್ಸ್ಟು. ನಿಮಗೆ ಕುಕ್ಕಿಂಗ್ ವೀಡಿಯೋ ಬೇಕಂದರೆ ನನಗೆ ಕುಕ್ಕಿಂಗ್ ವೀಡಿಯೋನೂ ನಾನು ಮಾಡ್ತೀನಿ. ನನಗೆ ಯಾವ್ಯಾವ ರೆಸಿಪಿ ಗೊತ್ತೋ ಅದರದ್ದೆಲ್ಲ ನಾನು ವೀಡಿಯೋ ಮಾಡ್ತೀನಿ, ನೀವು ನೋಡ್ಬೋದು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್.